ನಿಮ್ಮನ್ನು ಯಜಮಾನರು ಅಂತ ಕರಿಬೇಕಾ? ಎಲ್ಲ ಕಳ್ಕೊಂಡು ಬಂದಿದ್ದೀರಾ, ಹೇಗೆ ಕರೆಯೋದು? ದಿನ ಕೋಟ್ ಹಾಕ್ಕೊಂಡೇ ಓಡಾಡೋದು, ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಿದ್ದವರು ಈಗ ಎಲ್ಲ ಬಿಟ್ಟು ಬಂದಿದ್ದಾರೆ. ಖಾಲಿ ಜೇಬು, ಖಾಲಿ ಲೈಫ್. ಅಪ್ಪ ತಗೊಳ್ಳಿ ಅಪ್ಪ, ಸುಬ್ಬು ನಿಮಗೋಸ್ಕರ ಹೊಸ ಬಟ್ಟೆಗಳನ್ನು ತೊಗೊಂಬಂದಿದ್ದಾನೆ. ಇದನ್ನು ಹಾಕ್ಕೊಂಡು ರೆಡಿಯಾಗಿ, ನಾನು ನಿಮಗೆ ಇಷ್ಟ ಆಗಿರೋ ತಿಂಡಿನ ರೆಡಿ ಮಾಡಿದ್ದೀನಿ. ತಗೊಳ್ಳಿ ಅಪ್ಪ. ಅಪ್ಪನಿಗೋಸ್ಕರ ಇಷ್ಟೆಲ್ಲ ಮಾಡ್ತಿದೀಯ. ಅಪ್ಪನ ಮೇಲೆ ಬೆಟ್ಟದಷ್ಟು ಪ್ರೀತಿ ತೋರಿಸ್ತೀಯ. ಹೆತ್ತ ಮಗಳನ್ನೇ ಮಗಳಲ್ಲ ಅಂದಿರೋ ನೀಚ ನಾನು. ನನ್ನಂತವನಿಗೆ ಇಷ್ಟೆಲ್ಲ ಪ್ರೀತಿ ಕೊಟ್ಟು ನೀನು ತುಂಬ ದೊಡ್ಡೋಳಾಗ್ಬಿಟ್ಟೆ ಮಗಳೇ. ನಿನ್ನ ವಿಷಯದಲ್ಲಿ ನಾನು ಮಾಡಿರೋ ತಪ್ಪುಗಳೆಲ್ಲ ನೆನಪಾಗಿ ನನ್ನನ್ನೇ ನಾನು ಕೊಂದ್ಕೋಬೇಕು ಅನ್ನಿಸ್ತಾ ಇದೆ. ಅಪ್ಪ ಏನಾಯ್ತು? ಏನು ಯೋಚನೆ ಮಾಡ್ತಿದ್ದೀರಾ? ನಾನು ಕೊಡ್ತಿದ್ದೀನಿ ಅಂತ ನಿಮ್ಗೇನಾದರೂ ಬೇಜಾರಾಗ್ತಿದೆಯಾ? ಹಾಕ್ಕೋಬಾರ್ದು ಅಂತ ಅನ್ನಿಸ್ತಾ ಇದೆಯಾ? ನಾನು ಹೇಳಿದ್ನಲ್ಲ ಅಪ್ಪ, ಇದು ಸುಬ್ಬು ತೊಗೊಂಬಂದಿರೋದು, ನಿಮಗೋಸ್ಕರ ಪ್ರೀತಿಯಿಂದ ತೊಗೊಂಬಂದಿದ್ದಾನಪ್ಪ. ತಗೊಳ್ಳಿ, ಹಾಕ್ಕೊಳ್ಳಿ, ಬೇಡ ಅನ್ಬೇಡಿ. ಅಪ್ಪ, ನಂಬಿಕೆ ದ್ರೋಹನ ಸಹಿಸ್ಕೊಳ್ಳೋದು ತುಂಬ ಕಷ್ಟ. ಆ ಗಾಯನ ನಾನು ಸರಿ ಮಾಡ್ತೇನೆ ಅಂತ ನಾನು ಹೇಳ್ತಾ ಇಲ್ಲ, ಅಷ್ಟು ದೊಡ್ಡವಳು ನಾನಲ್ಲ. ನಾನು ಎಷ್ಟೇ ಪ್ರೀತಿಯಿಂದ ಮಾತಾಡ್ಸಿದ್ರು ಅದು ನಿಮಗೆ ಇಷ್ಟ ಆಗಲ್ಲ ಅಂತ ನನಗೆ ಗೊತ್ತು. ಆದರೆ ಈ ಮನೇಲಿರೋರು ಎಲ್ಲರೂ ನಿಮ್ಮನ್ನ ದೇವರು ಅಂತ ಅಂದ್ಕೊಂಡಿದ್ದಾರೆ, ನಿಮ್ಮ ಮೇಲೆ ಪೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದಾರೆ. ಈ ಮನೆನ ನೀವು ನಿಮ್ಮನೆ ಅಂತಾನೆ ಅನ್ಕೊಳ್ಳಿ, ಯಾಕಂದ್ರೆ ಈ ಮನೇಲಿರೋರು ಎಲ್ಲರೂ ನಿಮ್ಮವ್ರೆ. ಹಾಗಿದ್ಮೇಲೆ ಈ ಮನೆ ನಿಮ್ಮದೇ ಅಲ್ವಾ? ಇದು ಪ್ರೀತಿ ತುಂಬಿರೋ ಅರಮನೆ ಅಪ್ಪ. ನೀವು ಈ ಮನೇಲಿದ್ರೆ ನಿಮ್ಮ ಎಲ್ಲ ನೋವುಗಳನ್ನು ಮರೆತು ನೀವಿಲ್ಲಿ ನಗ್ನಗ್ತಾ ಇರ್ತೀರ. ನಾನು ಆಗಾಗ ನಿಮ್ಮ ಕಣ್ಣಿಗೆ ಕಾಣಿಸ್ಕೊಂಡು ನಿಮ್ಮ ನೆಮ್ಮದಿನ ಹಾಳು ಮಾಡಲ್ಲ. ನೀವು ಮೊದಲಿನ ಹಾಗೆ ಇರಬೇಕಪ್ಪ. ವೀರೇಂದ್ರ ಸರ್ದೇಸಾಯಿ ಯಾವತ್ತೂ ಯಾವ ತಪ್ಪು ಮಾಡಿಲ್ಲ. ನಿಮ್ಮ ಗತ್ತು ಯಾವತ್ತೂ ಕಡಿಮೆ ಆಗಬಾರ್ದಪ್ಪ. ನೀವು ಎಲ್ಲೇ ಇದ್ರೂ ರಾಜನೇ, ನೀವು ರಾಜನ ಹಾಗೆ ಇರಬೇಕು. ಯಜಮಾನ್ರೆ, ಟಿಫನ್ ಮಾಡಿ. ಅಲ್ಲ, ಎಲ್ಲರೂ ಕುತ್ಕೊಂಡು ದೇವ್ಕೋತಾ ಇದ್ದೀರಾ? ತಿನ್ನಿ, ಆರಾಮಾಗಿ ತಿನ್ನಿ. ನನಗೊಂದು ಅರ್ಥ ಆಗಲ್ಲಪ್ಪ, ಈ ಮನೆಗೆ ಎಲ್ಲಿದ್ದನೋ ಯಾರೋ ಬರ್ತಾರೆ, ಕ್ಲೋಸ್ ಫ್ರೆಂಡು ಅಂತ ಹೇಳ್ತಾರೆ. ಆಮೇಲೆ ನೋಡಿದ್ರೆ ಒಬ್ಬರನ್ನ ಇನ್ನೊಬ್ಬರು ಅವ್ರನ್ನ ಬಿಟ್ಟಿರೋಕ್ಕಾಗದೇ ಇರೋಷ್ಟು ಬಾಂಧವ್ಯ, ಸ್ನೇಹ ಇರುತ್ತೆ. ಯಜಮಾನ್ರೇ, ನಿಮಗೂ ಇವರು ಹಳೆ ಸ್ನೇಹಿತರೆ? ಕಾಂತಮ್ಮ, ಮೊದಲೇ ಹೇಳಿದ್ನಲ್ಲ, ಪೃಥ್ವಿ ನಮ್ಗೆಲ್ಲರಿಗೂ ಒಳ್ಳೆ ಸ್ನೇಹಿತ, ಹಳೆ ಸ್ನೇಹಿತ ಅಂತ. ಅಯ್ಯೋ ಹೋಗ್ಲಿ ಬಿಡಿ, ಅನಂತಶ್ಚಯನ ಸ್ನೇಹನೋ ಸಂಬಂಧನೋ, ಒಟ್ಟಿನಲ್ಲಿ ಮನೇಲಿ ಟೆಂಟ್ ಹಾಕಿ ಹೊಟ್ಟೆ ತುಂಬ ದೇವ್ಕೊಳ್ಳೋಕ್ಕೆ ಇನ್ನಿಬ್ರು ಬಂದ್ರಷ್ಟೇ. ಕಾಂತ, ಮತ್ತೆ ಮಾತಾಡುವಾಗ ಯಾರ ಮುಂದೆ ಮಾತಾಡ್ತಿದ್ದೀರಾ ಅನ್ನೋ ಪರಿಜ್ಞಾನ ಇರಲಿ. ಅವರು ಈ ಮನೆ ದೇವರು. ದೇವ್ರ ಮುಂದೆ ಕೈ ಮುಕ್ಕೊಂಡು ನಿಂತ್ಕೊಳ್ಬೇಕೆ ಹೊರತು ಬಾಯಿ ಬಂದಿದ್ದೆಲ್ಲ ಮಾತಾಡಬಾರ್ದು.
ಇನ್ನೂ ಯಾಕೆ ಇಲ್ಲೇ ನಿಂತಿದ್ದೀರಾ? ಹೇಳಿದ ಅರ್ಥ ಆಯ್ತು ತಾನೇ? ಹೋಗ್ಲಿ ಬಿಡಪ್ಪ. ವಿಚಾರು ಹೊಟ್ಟೆ ಹಸ್ತಿತ್ತು ಕಣೆ. ಇವರೆಲ್ಲರದು ಆದಮೇಲೆ ನನಗೂ ಒಂದು ತಟ್ಟೆ ಹಾಕಿ ಕರಿಗೆ. ಅವ್ರ ಮೇಲೆ ಯಾಕೋ ಕೋಪ ಮಾಡ್ಕೊಂಡು ಕೂಗಾಡಿದೆ. ಅವ್ರ ಮಾತಿಂದ ನನಗೇನು ಬೇಜಾರಾಗಲ್ಲ ಬಿಡು. ಬೆಂಕಿಲಿ ಬಿದ್ದಿರೋ ನಾನು, ಬಿಸಿಲು ತಾಪ ನನಗೆ ತಟ್ಟದೇ ಇಲ್ಲ. ನಾನು ನಂಬಿದ್ದ ಅಕ್ಕನೇ ನಂಬಿಕೆ ದ್ರೋಹ ಮಾಡಿದ್ಲು, ಬೆನ್ನಿಗೆ ಚೂರಿ ಹಾಕಿದ್ಲು. ಇನ್ನು ಇಂಥವ್ರು ಮಾತಾಡೋದು ಸಹಜ. ಅಪ್ಪ, ಆನೆ ನಡೆಯೋವಾಗ ನಾಯಿಗಳು ಬಗಳೋದು ಸಹಜ. ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ ಅಪ್ಪ. ತಿಂಡಿ ಮಾಡಿ ನೀವು. ಹೌದು ಯಜಮಾನ್ರೆ, ನೀವು ತಿಂಡಿ ತಿನ್ನಿ, ತಣ್ಣಗಾಗ್ಬಿಡುತ್ತೆ. ಅಯ್ಯೋ 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 ಅಯ್ಯೋ, ಇದೇನು ಮನೇನೋ ಛತ್ರನೋ? ಕಣ್ಕೊಂಡವ್ರನ್ನೆಲ್ಲ ಮನೆ ತುಂಬಿಸ್ಕೊಂಡಿದ್ದೀರಲ್ಲ, ಎಲ್ರೇ ಇದ್ದೀರಾ? ಬನ್ರಿ ಹೊರಗಡೆಗೆ, ಬನ್ನಿ. ಮೂಲೆ ಸೇರ್ಕೊಂಡಿದ್ದೀರೇನೋ? ಮನೆ ತುಂಬಾ ಜನ ಇಟ್ಕೊಂಡು ಬನ್ನಿ. ಹಾ ಬಾಮ್ಮ ಬಾ. ಇಂದ್ರಮ್ಮವ್ರೆ, ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮಾತಾಡ್ದೆ ಇನ್ನೇನ್ ಮಾಡ್ಲಿ? ಪಾಪದ ಕೆಲಸ ಮಾಡ್ದವ್ರನ್ನೆಲ್ಲ ನರಕದಲ್ಲಿ ಇರ್ಬೇಕು ಅಂತಾರೆ. ನೀನ್ ನೋಡಿದ್ರೆ ಮನೇಲಿ ತುಂಬಿಸ್ಕೊಂಡಿದ್ಯಲ್ಲ. ನಿಮ್ಮಂಥವ್ರಿಗೆ ಬಾಡಿಗೆ ಕೊಟ್ಟು ನನ್ನ ಮನೆ ಹಾಳು ಮಾಡ್ಕೊಂಡಿದ್ದಾಯ್ತು. ಈ ಅಪ್ಪನಿಗೆ ಊರ್ ತುಂಬಾ ಶಾಪ ಹಾಕ್ತಾ ಇದಾರೆ. ಈ ಅಪ್ಪನ್ ತಂದ್ ಮನೇಲಿ ಕೂರ್ಸ್ಕೊಂಡಿದಾರಲ್ಲ, ನನ್ನ ಮನೆಗೆ ಆ ಶಾಪ ತಗಲಿದ್ರೆ? ನಮ್ಮನವ್ರೆ, ಬೀಗ್ರು ಅಂತ ನಾನು ನಿಮಗೆ ಗೌರವ ಕೊಡ್ತಾ ಇದ್ದೀನಿ. ನಮ್ಮ ಯಜಮಾನ್ರ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಅದೆಷ್ಟು ಸಲ ನಮ್ಮನೆ ಅಂತ ಹೇಳ್ತೀರಾ ನೀವು? ಇದು ನಿಮ್ಮನೇನೆ ಆದ್ರೂ ಬಾಡಿಗೆ ಕಟ್ಟಿರೋದು ನಾವೇ. ಹಾಗಂತ ಬೆಂಕಿ ಹಾಕಿ ಸುಟ್ರು ನಾನು ಸುಮ್ಮನೆ ಇರ್ಬೇಕಾ? ಅಲ್ಲ, ಪಾಪದ ಮಕ್ಳು, ಆ ಸ್ಕೂಲ್ ಮಕ್ಳು ಅನ್ನ ಕಿತ್ಕೊಂಡು ತಿಂದವನಲ್ಲ ಈ ದೊಡ್ಡ ಮನುಷ್ಯ. ಪಾಪ ಸರ್ಕಾರದವ್ರೇನೋ ಸ್ಕೂಲ್ ಕಟ್ಟು ಅಂತ ದುಡ್ಡು ಕೊಟ್ರೆ ಅದನ್ನು ನುಂಗಿ ನೀರ್ ಕುಡ್ದಿದಾನಲ್ಲ. ಇಂಥವ್ರನ್ನೆಲ್ಲ ಬೀದಿಯಲ್ಲಿ ನಿಲ್ಸಿ ಹೊಡಿಬೇಕು ಅಂತ ಜನ ಕಾಯ್ತಿದ್ರೆ ಈ ಅಪ್ಪನ್ ಮನೆ ಸೇರಿಸ್ಕೊಂಡಿದಿರಲ್ಲ, ನಿಮ್ಗೆ ಏನ್ ಅನ್ಬೇಕು? ನೋಡೋ, ನೀನಾಗ್ ನೀನ್ ಈ ಅಪ್ಪನ ಮನೆಯಿಂದ ಆಚೆ ಹಾಕ್ತೀಯೋ ನಾನೇ ಕುತ್ತಿ ಹಿಡ್ದು ದಬ್ಲೋ. ಏನೇ